ಮಿನಿಸ್ಟರ್ ಅವರೇ, ನೀವು 120 ರಾಜಕಾರಣ ನಿಮ್ಗೆ ಭ್ರಷ್ಟಾಚಾರ ಇಲ್ಲದ ಮತ್ತೆ ಬಂದಿದ್ದೀರಾ? ಭ್ರಷ್ಟಾಚಾರ ಇಲ್ಲದ ಮತ್ತೆ ಬಂದಿದ್ದೀರಾ? 136% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಯ್ತು ಮಾತಾಡಿ. ಆಯ್ತು ಈಗ ನೋಡಿ ಮದು ಕೂತ್ಕೊಳ್ಳಿ, ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ರು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳ್ದು ಕೇಳಿ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ರಿ. ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿಗೆ ಸಮಸ್ಯೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಇದ್ದಾರೆ. ಈಗ ವಾಲ್ಮೀಕಿ ಬಗ್ಗೆ ಮಾತಾಡಿ, ನೀವು ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ಸಬ್ಜೆಕ್ಟ್ ಬಗ್ಗೆ ಹೋಗ್ಬೇಡಿ. ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ಆಯ್ತು, ಈಗ ನಿಮ್ಗೆ ಏನು ಉದ್ದೇಶ? ಯಾಕೆ ಮಾತಾಡ್ತಾರೆ? ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾರೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ. ಆಯ್ತು, ನೀವೀಗ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತೀರಿ? ನೀವು ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್. ಯಾರ ಮೇಲೆ ಎಲ್ಲಾರು ತಡ ಇಲ್ದೆ ಹೇಳತ್ತಾರ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅದು ಕಡದಿದ್ದ ತೆಗೆದಾಕ್ಸಿ. ಪಕ್ಷದಾಗ ಇದ್ದವರು ಯಾಕೆ ಬೇಕಾ ಮಾತಾಡ್ಲಿ? ಇರಬೇಕು. ಭ್ರಷ್ಟಾಚಾರ ಅದು ಬಿಜೆಪಿ ಸರ್ಕಾರ ಅನ್ನೋದು ಎಲ್ಲರೂ ಗೊತ್ತಿದೆ. 136 ಜನ ಸುಮ್ಮನೆ ಕೊಟ್ಟೈತಿ. ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು. ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವರೆಲ್ಲರೂ ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತೈತಿ. ಒಬ್ಬರ ಆದ್ಮೇಲೆ ಒಬ್ಬರು ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರು. 9:30 ಬರ್ರಿ ಅಂತ ನೀವು 9:30 ವಾಲ್ಮೀಕಿ ಮುಗಿ ಟೈಮ್ ಮುಗಿದೆ. 5 ನಿಮಿಷ 11:30 ತನಕ ಮುಖ್ಯಮಂತ್ರಿಗಳು ಆಗಿ ಯಾರು ಬಂದಿಲ್ಲ. 5 ನಿಮಿಷ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, 5 ನಿಮಿಷ ಅಲ್ಲ, ನಾನು ಮಾತಾಡಕ್ಕೆ ಶುರು ಮಾಡೋತ್ತಿಗೆ ಎಲ್ಲಾರು ನಿಮ್ಮ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು? ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ. ಅವರ ಹೆಸರಲ್ಲೇ ಮಾಡಿದಂತ ನಿಗಮ. ಆ ನಿಗಮದಲ್ಲಿ ಯಾವ ಸಮಾಜಗಳು ಅದಾವ? ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ? ಅಲ್ಲಿ ಕೇವಲ ಬ್ಯಾಡ್ರದಾರ? ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ? ಇಲ್ಲ, ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ, ಅತ್ಯಂತ ಸಣ್ಣ ಸಮಾಜಗಳದಾವ. ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ 3,000, 4,000, 5,000 ಇದಾವ. ಅವರ ಸಮಾಜದಿಂದ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ, ಒಬ್ಬನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ. ಅಂತ ಸಮಾಜಗಳದಾವ್. ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ, ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ. ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್. ಅದ್ಯಾನ, ಬಾರ್ದ, ಬಾವ್ಚ, ಚೋಡ್ದಾರ, ದುಬ್ಲಾ, ಗಬಿಟು, ಗೌಡ್ಲು, ಹಸಲೂರು, ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ. ಈ ಎಲ್ಲ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು. ಈ ವಾಲ್ಮೀಕಿ ನಿಗಮ ಯಾರೋ ಒಬ್ರು ನಡೆಸ್ತಿದ್ರಂದ್ರೆ ನಾವು ಭಾಳ ತಲೆ ಕಟ್ಸ್ಕೊಂತಿದ್ದಿಲ್ಲ. ಅವು ಭ್ರಷ್ಟ ಮಂತ್ರಿ ಅದಾನ, ಆ ಭ್ರಷ್ಟ ಅಧ್ಯಕ್ಷ ಅದಾನ, 100% ಹೊಡೆದಾರಂದ್ರೆ ನಮ್ಗೇನು ತಲೆ ಕಟ್ಸ್ಕೊಂತಿದ್ದಿಲ್ಲ ನಾವು. ಈ ನಿಗಮ ಡೈರೆಕ್ಟ್ಲಿ ಬರೋದು ಮುಖ್ಯಮಂತ್ರಿಗಳ ಕೆಳಗ. ಮುಖ್ಯಮಂತ್ರಿಗಳ ಮೂಗಿನ ಕೆಳಗ ಈ ನಿಗಮದ ಅನ್ಯಾಯ ಆಗೈತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.